ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಏನಾಗುತ್ತೆ? ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದಾ? ಹಾಗಾದರೆ ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಆಧ್ಯಾತ್ಮಕ್ಕೂ ಮತ್ತು ಮ್ಯಾನಿಫೆಸ್ಟೇಷನ್ಗೂ ಏನು ವ್ಯತ್ಯಾಸ? ಇದೇ ರೀತಿಯಾಗಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದ್ರೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ವಿಡಿಯೋದಲ್ಲಿದೆ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ತಪ್ಪದೇ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಬನ್ನಿ. ಹೋರಾಟ. ಪ್ರತಿ ದಿನ ಹೋರಾಟ, ಪ್ರತಿ ಕ್ಷಣ ಹೋರಾಟ. ಪ್ರತಿದಿನ ಪ್ರತಿ ಕ್ಷಣ ಚಿಂತೆ ಮಾಡ್ತಾ ಮಾಡ್ತಾ ಇಂದೇನಾಗತ್ತೆ, ನಾಳೆ ಏನಾಗುತ್ತೆ, ನಂತರ ಏನಾಗತ್ತೆ, ಹೀಗೆ ಏನು, ಏಕೆ, ಹೇಗೆ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹೇಳ್ತಾ ಹೋಗುತ್ತೆ. ಇದಕ್ಕೆ ಉತ್ತರವನ್ನು ಹುಡುಕ ಹೊರಟ ನಾವು ಈ ಕ್ಷಣವನ್ನು ವ್ಯರ್ಥವಾಗಿ ಮಾಡ್ತೀವಿ. ಚಿಕ್ಕದಾಗಿ ಚಿಂತೆಯನ್ನ ಮಾಡ್ತಾ ನಾವು ದೊಡ್ಡ ರೋಗವನ್ನೇ ತಂದ್ಕೊಳ್ತೀವಿ. ಹೌದು, ದೊಡ್ಡ ರೋಗವನ್ನು ನಾವೇ ಸೃಷ್ಟಿ ಮಾಡಿಕೊಂಡು ಡಾಕ್ಟರ್ ಬಳಿ ಓಡ್ತೇವೆ. ರೋಗ ಬಂದ ಮೇಲೆ ವೈದ್ಯರ ಬಳಿ ಓಡುವುದಕ್ಕಿಂತ ಮೊದಲೇ ಅದಕ್ಕೆ ಒಂದು ಪರಿಹಾರವನ್ನು ತಿಳಿದು ನಿಯಮವನ್ನು ಪಾಲಿಸ್ತಾ ಇದ್ರೆ ಉತ್ತಮ ಆರೋಗ್ಯದ ಜೊತೆಗೆ ನೆಮ್ಮದಿ ಜೀವನವನ್ನು ನಮ್ಮದಾಗಿಸ್ಕೊಳ್ಬಹುದು. ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಲು ಹೊರಟಾರಂತೆ, ಹಾಗಾಗಬಾರ್ದು ನಮ್ಮ ಪಾಡು. ಹೌದು, ಹಾಗಾಗಿ ಹೇಳುವುದು ಚಿಂತೆ ಬಿಟ್ಟು ಚಿಂತನವನ್ನು ಮಾಡಿ ಅಂತ. ಇದಕ್ಕೆಲ್ಲ ನಾವು ನಮ್ಮ ಪೂರ್ವಜರು ಕಂಡುಕೊಂಡದ್ದು ಒಂದು ದಾರಿ, ಅದುವೇ ಆಧ್ಯಾತ್ಮದ ಹಾದಿ. ಇದು ಭಗವಂತನೆಂಬ ನಾಮದಿಂದ ಪ್ರತಿನಿತ್ಯ ಅಮೃತವನ್ನು ಸವಿದಂತೆ. ಇದರ ನೂತನ ಮುಖ ಅಂದರೆ ಹಳೆಯ ಪಾತ್ರೆಗೆ ಹೊಸ ಬಣ್ಣ ಎಂಬಂತೆ ಮ್ಯಾನಿಫೆಸ್ಟೇಷನ್. ಹೌದು, ಆಧ್ಯಾತ್ಮ ಮತ್ತು ಮ್ಯಾನಿಫೆಸ್ಟೇಷನ್ ಎರಡರಲ್ಲೂ ಒಂದೇ ಭಾವ, ಅದುವೇ ಅಂತರಾತ್ಮವನ್ನು ಜಾಗೃತಗೊಳಿಸುವ ಪ್ರಕ್ರಿಯೆ. ಆಧ್ಯಾತ್ಮಿಕವಾಗಿ ದೇವರು ಒಳಗೆ ಇದ್ದಾನೆ ಅನ್ನೋದಾದ್ರೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಒಳಗಿನ ಶಕ್ತಿ ಹೊರಗಿನ ಜೀವನದಲ್ಲಿ ಪ್ರತಿಬಿಂಬಿಸುತ್ತದೆ ಅಥವಾ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಲಾಗ್ತದೆ. ಒಳಗೆ ಶಾಂತಿ ಇದ್ರೆ ಹೊರಗೆ ಸುಖ, ಒಳಗೆ ಭಯ ಇದ್ರೆ ಹೊರಗೆ ಅಡೆತಡೆಗಳು ಎದುರಾಗುತ್ತವೆ ಅಂತ ಮ್ಯಾನಿಫೆಸ್ಟೇಷನ್ ಹೇಳ್ತಾ ಹೋಗುತ್ತೆ. ಆಧ್ಯಾತ್ಮ ನಮಗೆ ಕಲಿಸೋದು ಆಸೆ ಇರಲಿ, ಆದರೆ ಅಂಟಿಕೊಳ್ಳೋದು ಬೇಡ ಅಂತ. ಆದರೆ ಮ್ಯಾನಿಫೆಸ್ಟೇಷನ್ ಹೇಳೋದು ಗುರಿ ಇರಲಿ, ಆದರೆ ನೀನು ಈಗೋವನ್ನು ಬಿಟ್ಟು ನಿನ್ನ ಸೊಕ್ಕನ್ನು ಬಿಟ್ಟು ಸರೆಂಡರ್ ಅಥವಾ ಶರಣಾಗತಿ ಆದರೆ ಮಾತ್ರ ನಿನಗೆ ಸಕ್ಸಸ್ ಸಿಗತ್ತೆ ಅಂತ. ಆಧ್ಯಾತ್ಮ ನಂಬಿಕೆಯ ಮೇಲೆ ಕೆಲಸ ಮಾಡ್ತಾ ಹೋದ್ರೆ ಮ್ಯಾನಿಫೆಸ್ಟೇಷನ್ ಪೂರ್ತಿಯಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದು ಕೂಡ ನಂಬಿಕೆಯ ಆಧಾರದ ಮೇಲೆ ಕೆಲಸ ಮಾಡ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನು ಬದಲಿಸೋದು ಹೊರಗಿನ ಜನರಲ್ಲ, ನಿಮ್ಮೊಳಗಿನ ಜಾಗೃತಿ, ನಿಮ್ಮೊಳಗಿನ ಶಕ್ತಿ. ಹೌದು, ಆಧ್ಯಾತ್ಮ ನಿಮ್ಮ ಬೇರು ಆದರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ರುಚಿಯಾದ ಹಣ್ಣಿದ್ದಂತೆ. ಬೇರು ಗಟ್ಟಿಯಾದರೆ ಹಣ್ಣು ಸ್ವಾಭಾವಿಕವಾಗಿ ಬಂದೇ ಬರುತ್ತೆ ಅಲ್ವಾ? ಮರ ಚೆನ್ನಾಗಿದ್ದಷ್ಟು ಹಣ್ಣು ರುಚಿಯಾಗಿರುತ್ತೆ. ಮ್ಯಾನಿಫೆಸ್ಟೇಷನ್ನು ಕೂಡ ಒಂದು ಸರಳ ಸುಲಭ ಪರಿಹಾರ. ಮ್ಯಾನಿಫೆಸ್ಟೇಷನ್ ಅಂದರೆ ಅದೊಂದು ಮ್ಯಾಜಿಕ್ ಏನಲ್ಲ, ಅದು ನಿಮ್ಮ ಮನಸ್ಸಿನ ಒಂದು ಶಕ್ತಿ, ಅದರ ಜೊತೆ ನಂಬಿಕೆ ಮತ್ತು ಅದೊಂದು ಕ್ರಮವರಿತವಾದಂತಹ ಒಂದು ಕೆಲಸ. ಹಾಗಾದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಮ್ಯಾನಿಫೆಸ್ಟೇಷನ್ ಅನ್ನೋದು ನೀವು ಮನಸ್ಸಿನಲ್ಲಿ ನಂಬಿ ಫೀಲ್ ಮಾಡಿ ಅದನ್ನು ಆ್ಯಕ್ಷನ್ ಆಗಿ ತೆಗೆದುಕೊಂಡಾಗ ನಿಮ್ಮ ಜೀವನದಲ್ಲಿ ಅದೇ ಸಿಚುವೇಶನ್ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಏನನ್ನ ಅಂದ್ಕೊಂಡಿರ್ತೀರೋ ಅದನ್ನು ನೀವು ಫೀಲ್ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದನ್ನು ಸಾಧಿಸಬಹುದು ಅಂತ ಹೇಳಿ ಸರಳವಾಗಿ ಹೇಳಬಹುದು. ನೀವು ಯಾವುದರ ಮೇಲೆ ಫೋಕಸನ್ನು ಮಾಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ಗ್ರೋ ಆಗ್ತಾ ಹೋಗುತ್ತೆ ಮತ್ತು ಅದೇ ಕೂಡ ನಿಮ್ಮ ಎದುರು ಬರ್ತಾ ಹೋಗುತ್ತೆ. ಉದಾಹರಣೆಗೆ, ನೀವು ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಅಂದರೆ ನಕಾರಾತ್ಮಕವಾದಂಥ ಚಿಂತನೆಯನ್ನು ನೀವು ಬೆಳೆಸ್ತಾ ಹೋದರೆ ಅದು ನಿಮಗೆ ಪ್ರಾಬ್ಲಮ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ನಿಮ್ಮ ಸುತ್ತಲೂ ಬರೀ ಪ್ರಾಬ್ಲಮ್ಸ್ಗಳೇ ಬರ್ತಾ ಹೋಗುತ್ತೆ. ಆದರೆ ಪಾಸಿಟಿವ್ ಆಗಿ ಇಂಟೆನ್ಷನ್ನಿಂದ ಪಾಸಿಟಿವ್ ಯೋಚನೆಗಳನ್ನು ಮಾಡ್ತಾ ಹೋದ ಹಾಗೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲದಂತೆ ನೀವು ಎಲ್ಲದಕ್ಕೂ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತೀರಿ. ಹಾಗೂ ನಮ್ಮ ಜೀವನದ ಲೈಫ್ ಪ್ರಾಬ್ಲಮ್ಸ್ನಲ್ಲಿ ಈ ಮ್ಯಾನಿಫೆಸ್ಟೇಷನನ್ನು ಹೇಗೆ ವರ್ಕ್ ಆಗುತ್ತೆ ಅಥವಾ ಈ ಮ್ಯಾನಿಫೆಸ್ಟೇಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಥರ ನೋಡೋದಾದರೆ ನೀವು ಗಮನಿಸಿರಬಹುದು, ಕೆಲವರು ಹೆಚ್ಚು ಕಷ್ಟಪಡದೆ ಶಾಂತಿಯುತವಾದಂಥ ಜೀವನವನ್ನು ಹಾಗೂ ಒಂದು ಯಶಸ್ಸಿನ ಒಂದು ಜೀವನವನ್ನು ಮತ್ತು ಹ್ಯಾಪಿಯಾಗಿರ್ತಕ್ಕಂತಹ ಸಂತೋಷವಾಗಿರ್ತಕ್ಕಂಥ ಜೀವನವನ್ನು ಪಡೆದುಕೊಂಡಿರ್ತಾರೆ. ಆದರೆ ಕೆಲವರು ಇರ್ತಾರೆ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಜೀವನದಲ್ಲಿ ಅಸಮಾಧಾನವೇ ಇರುತ್ತೆ ಅವರಿಗೆ. ಇದಕ್ಕೆ ಕಾರಣ ಅದೃಷ್ಟವಲ್ಲ, ನಮ್ಮ ಆಧ್ಯಾತ್ಮದ ಆಳವಾದ ಸತ್ಯ ಮತ್ತು ನಮ್ಮ ಮ್ಯಾನಿಫೆಸ್ಟೇಷನ್ನ ಶಕ್ತಿ. ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮೊಳಗಿನ ಶಕ್ತಿ, ನಾವು ಅಂದ್ಕೊಂಡಿರ್ತಕ್ಕಂಥ ಶಕ್ತಿ, ನಾವು ಯೋಚನೆ ಮಾಡ್ತಕ್ಕಂತಹ ಶಕ್ತಿ, ಅದುವೇ ನಮ್ಮ ಜೀವನವಾಗ್ತಾ ಹೋಗುತ್ತೆ. ಮ್ಯಾನಿಫೆಸ್ಟೇಷನ್ ತುಂಬ ಸುಲಭ. ನಮ್ಮ ಆಧ್ಯಾತ್ಮದಲ್ಲಿ ಹೇಳುವಂತೆ ಯದ್ಭಾವಂ ತದ್ಭವತಿ, ಅಂದರೆ ನಿಮ್ಮ ಭಾವ ಹೇಗಿರುತ್ತೋ ಹೊರಗೆ ಹಾಗೆಯೇ ಆಗ್ತಾ ಹೋಗುತ್ತೆ. ಮ್ಯಾನಿಫೆಸ್ಟೇಷನಲ್ಲೂ ಕೂಡ ಹೇಗೆ ಹೇಳ್ತಾರೆ, ನೀನು ಏನನ್ನು ಬಯಸ್ತೀಯೋ, ನೀನು ಏನನ್ನು ನೋಡ್ತೀಯೋ ಅದೇ ನಿನ್ನ ಜೀವನದಲ್ಲಿ ನೀನು ಕಾಣ್ತೀಯಾ ಅಂಥೇಳಿ. ಆದರೆ ಇದಕ್ಕೆ ನಮ್ಮ ಮನಸ್ಸು, ಭಾವನೆಗಳು, ಶಕ್ತಿಯನ್ನು ನಿರಂತರವಾಗಿ ಯೂನಿವರ್ಸ್ ಅಥವಾ ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗುವಂತೆ ಮಾಡಬೇಕು. ಆದರೆ ಮ್ಯಾನಿಫೆಸ್ಟೇಷನಿಂದ ಲಾಭ ಏನು ಅನ್ನೋದಾದರೆ, ಮೊದಲು ಇದು ನಿಮ್ಮನ್ನು ನೀವು ಖುಷಿಯಾಗಿರುವಂತೆ ಮಾಡ್ತಾ ಹೋಗುತ್ತೆ. ಹೌದು, ಇದರಿಂದ ಜೀವನದ ಮೇಲೆ ನಂಬಿಕೆ ಹೆಚ್ಚಾಗಿ ಭಯ ಕಡಿಮೆ ಆಗ್ತಾ ಹೋಗುತ್ತೆ.
ಹಾಗೂ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಾವು ವಾಸ್ತವಿಕತೆಯನ್ನು ಒಪ್ಪಿಕೊಳ್ತೇವೆ. ಹೆಚ್ಚಾಗಿ ನಾವು ಕಷ್ಟವಿರಲಿ, ಎಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಕೂಡ ಖುಷಿಯಾಗಿರಲು ನಾವು ಟ್ರೈ ಮಾಡ್ತೀವಿ. ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ತಾ ಹೋಗ್ತೀವಿ. ಇದುವೇ ಅಲ್ವಾ ಬೇಕಾಗಿರುವುದು. ಯಾರು ಕೂಡ ಕಷ್ಟದ ಸಮಯದಲ್ಲಿ ಯಾರು ಕೂಡ ಹೆಲ್ಪ್ ಆಗಲ್ಲ. ಆಗ ನಮಗೆ ಬರುವಂತಹದ್ದು ನಮ್ಮ ಆತ್ಮ ಬಂಧು, ಅಂದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮವೇ ನಮಗೆ ಒಂದು ದೊಡ್ಡ ಶಕ್ತಿ ಆಗಿರುತ್ತೆ. ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ವರ್ತಮಾನದಲ್ಲಿ ಬದುಕಲು ಆರಂಭಿಸುತ್ತೇವೆ ನಾವು. ಭೂತ ಅಥವಾ ಭವಿಷ್ಯದ ವಿಚಾರಗಳನ್ನು ನಮಗೆ ಸೆಳೆಯಲು ಕೂಡ ಬಿಡುವುದಿಲ್ಲ. ಈ ಒಂದು ಮ್ಯಾನಿಫೆಸ್ಟೇಷನಲ್ಲಿ ನಾವು ಬಿದ್ದರೆ ಜೀವನದ ಸ್ಪಷ್ಟತೆ ತಿಳಿಯುತ್ತಾ ಹೋಗುತ್ತೆ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಗುರಿ ಸಾಧನೆ ಸುಲಭವಾಗ್ತಾ ಹೋಗುತ್ತೆ, ಮನಸ್ಸು ಸ್ಪಷ್ಟವಾದಂತೆ ನಾವು ಆ್ಯಕ್ಷನನ್ನು ಮಾಡ್ತಾ ಹೋಗ್ತೀವಿ, ಹಾಗೂ ಕೆಲಸಗಳು ಕೂಡ ಪ್ರಾರಂಭವಾಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಒಂದು ನಿರಾಳತೆ ಪ್ರಾರಂಭವಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಒಂದು ಇಂಟ್ರೆಸ್ಟ್ ಅನ್ನೋದು ಬರ್ತಾ ಹೋಗುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ನಿಧಾನವಾಗಿ ತಿಳಿಯುತ್ತಾ ಹೋಗುತ್ತೆ, ಹಾಗೂ ಶಾಂತಿಯಾದಂಥ ಒಂದು ಕೂಲಾಗಿರ್ತಕ್ಕಂಥ ಮೈಂಡು ನಮ್ಮಲ್ಲಿ ಉದ್ಭವವಾಗ್ತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ಒಂದು ದೈವಿಕ ಸಮಯದ ಮೇಲೆ ನಂಬಿಕೆ ಇಡ್ತಾ ಹೋಗ್ತೀವಿ. ಅಂದರೆ ದೇವರು ಒಂದು ಟೈಮನ್ನು ನಿರ್ಧಾರ ಮಾಡಿದ್ದಾನೆ, ಆ ಒಂದು ಟೈಮ್ಗೆ ನನಗೆ ಬೇಕಾಗಿದ್ದು ಸಿಗತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಬೇಡ್ಕೊಳ್ಳೋದು ನಮ್ಮ ಕರ್ತವ್ಯ, ನಾವು ಬೇಡ್ಕೋತೀವಿ, ಆದರೆ ಕೊಡೋದು ಆ ಭಗವಂತನ ಕೈಲಿರತ್ತೆ. ಸುತ್ತಲಿನ ವಾತಾವರಣದಿಂದ ಸಿಕ್ಕಿರುವಂತಹ ಜೀವನಕ್ಕೆ ನಾವು ಧನ್ಯವಾದವನ್ನು ಹೇಳ್ತಾ ಹೋಗ್ತೀವಿ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ. ಇದರಿಂದಾಗಿ ನಮ್ಮಲ್ಲಿ ಒಂದು ಆತ್ಮತೃಪ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೂ ಈ ಒಂದು ಆತ್ಮತೃಪ್ತಿಯಿಂದ ನಾವು ಖುಷಿಯನ್ನು ಕಾಣಬಹುದು. ನಿಧಾನವಾಗಿ ನಾವು ಅಂದುಕೊಂಡಂತಹ ಕನಸು ಇಷ್ಟಾರ್ಥಗಳು ನೆರವೇರಿಸಿಕೊಳ್ತೇವೆ. ಕೊನೆಯದಾಗಿ ಹೇಳಬೇಕಂದ್ರೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಅದ್ಭುತವಾದಂತಹ ಒಂದು ಪಯಣ. ಈ ಪಯಣವನ್ನು ನಾವು ಆರಂಭಿಸಿದಾಗ ನಮಗೆ ಗೊತ್ತಿಲ್ಲದಂತೆ ನಾವು ಭಗವಂತನಲ್ಲಿ ಅಥವಾ ಯೂನಿವರ್ಸ್ಗೆ ಹತ್ತಿರವಾಗ್ತಾ ಹೋಗ್ತೀವಿ. ಕೊನೆಯದಾಗಿ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ, ಉದ್ದೇಶ ಸತ್ಯವಾಗಿದ್ದರೆ, ನಂಬಿಕೆ ಅಚಲವಾಗಿದ್ದರೆ, ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅಥವಾ ನಮ್ಮ ದೇವರು ನಿಮ್ಮ ಎಲ್ಲ ಬಯಕೆಗೆ ಎಸ್ ಅಂತ ಹೇಳಲೇಬೇಕು. ಹೌದಲ್ವಾ? ಎಸ್ ಅಂತ ಹೇಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂತಂದರೆ ನೀವು ಪೂರ್ತಿಯಾಗಿ ನಂಬಿಡ್ತೀರಿ, ಪೂರ್ತಿಯಾಗಿ ಶರಣಾಗಿರ್ತೀರ ಅದಕ್ಕೆ. ಆದರೆ ನೆನಪಿರಲಿ, ನೀವು ಸಣ್ಣವರಲ್ಲ ಅಥವಾ ನೀವು ದುರ್ಬಲರು ಅಲ್ಲ. ನೀವೊಬ್ಬ ಸೃಷ್ಟಿಕರ್ತ. ನೀವು ಏನನ್ನೇ ಸೃಷ್ಟಿ ಮಾಡಬಹುದು. ಆ ಎಲ್ಲ ಅಪಾರ ಶಕ್ತಿ ನಿಮ್ಮಲ್ಲಿರತ್ತೆ. ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಎಂತಹ ಕಠಿಣ ಕೆಲಸವನ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡಬಹುದು, ಸಾಧ್ಯಗೊಳಿಸ್ಕೊಳ್ಬಹುದು. ನಿಮ್ಮ ಜೀವನದ ಬಯಕೆಗಳನ್ನು ನೀವು ಮುಟ್ಬೋದು ಈಸಿಯಾಗಿ. ನಿಮ್ಮ ಜೀವನವನ್ನು ನೀವೇ ಸೃಷ್ಟಿಸಿಕೊಳ್ಳಬಲ್ಲಂತಹ ಒಬ್ಬ ಸೃಷ್ಟಿಕರ್ತ ನೀವೇ. ನಂಬಿಕೆ ಇರಲಿ, ತಾಳ್ಮೆ ಇರಲಿ, ಮ್ಯಾನಿಫೆಸ್ಟೇಷನ್ ಮಾಡಿ. ಹೀಗೆ ಮಾಡೋದ್ರಿಂದ ಆಧ್ಯಾತ್ಮ ನಿಮ್ಮ ದಾರಿದೀಪವಾಗ್ತಾ ಹೋಗುತ್ತೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಗೆಲುವನ್ನು ಕಾಣಬಹುದು. ಹೆಚ್ಚಿನದಾಗಿ ಖುಷಿ ಮತ್ತು ಸಮಾಧಾನವಂತೂ ನೀವು ಖಂಡಿತ ಕಾಣಬಹುದಾಗಿದೆ. ಇವತ್ತಿನ ದಿನ ನಾವು ಸರಳವಾಗಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಹಾಗೂ ಅದರ ಬಗ್ಗೆ ಇರ್ತಕ್ಕಂಥ ಎಲ್ಲ ಡೌಟ್ಸ್ಗಳಿಗೆ ಅಥವಾ ಪ್ರಶ್ನೆಗಳಿಗೆ ನಾವು ಇವತ್ತಿನ ದಿನ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಉತ್ತಮ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.